ಬೇಗ ಸೀರೆ ಬದಲಾಯಿಸಿದ್ಯಾ? ತುಂಬಾ ಸ್ಪೀಡ್ ಆಗಿದ್ಯಾ? ನೀನ್ ಇಷ್ಟು ಈಸಿಯಾಗಿ ಒಪ್ಕೋತೀಯ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸ್ವಲ್ಪ ಹೈಟ್ ಕಮ್ಮಿ ಆದ ಹಾಗೆ ಸ್ವಲ್ಪ ದಪ್ಪ ಆದಾಗ ಕಾಣ್ತಿದ್ಯಾ? ಬಹುಶಃ ಸೀರೆ ಹಾಕೊಂಡಿದ್ಯಲ್ಲ ಅದಕ್ಕೇನೋ. ಏನು ಸೊಂಟ ಕೈ ಹಾಕ್ಬೇಕಾಗಿರೋನು ಭುಜದ್ಮೇಲೆ ಕೈ ಹಾಕ್ತೆ ಅಂತ ಫೀಲ್ ಆಗ್ತಿದ್ಯಾ? ಹೌದು ಅಂತಾನ ಇಲ್ಲ ಅಂತಾನ? ಏನೋ ಒಂದು ಕ್ಲಾರಿಟಿಯಲ್ಲಿ ಹೇಳು. ನಾಚಿಕೆ ಪಡ್ಕೋತಿದ್ಯಾ ಅಲ್ವಾ? ಅಷ್ಟಕ್ಕೂ ಮೊದಲು ರಾಜಲಕ್ಷ್ಮಿ ಮೇಲೆ ಕಣ್ಣು ಹಾಕಿದ್ದೆ, ಆದ್ರೆ ನೀನ್ ಬಂದು ಅವಳನ್ನ ಸೇವ್ ಮಾಡಿ ನನ್ನ ದೃಷ್ಟಿನ ನಿನ್ ಮೇಲೆ ಬೀಳೋ ಹಾಗೆ ಮಾಡ್ಕೊಂಡೆ. ಆ ಕ್ಷಣದಿಂದ ಸೀನು ಇಂದ ನಿನ್ನನ್ನು ದೂರ ಮಾಡಿ ನಿನಗೆ ಹತ್ರ ಆಗ್ಬೇಕು ಅಂತ ಎಷ್ಟು ಟ್ರೈ ಮಾಡಿದೆ ಗೊತ್ತಾ? ಆದ್ರೆ ನೀನ್ ನನ್ನ ಕಣ್ಣೆದ್ ಕೂಡ ನೋಡ್ಲಿಲ್ಲ, ನಿನ್ನ ಮುಟ್ಟೋ ಅವಕಾಶ ಕೂಡ ಕೊಡ್ಲಿಲ್ಲ. ಆದ್ರೆ ಏನಾಯ್ತು ಈ ದೇವತೆಗೆ, ಇವಾಗ ಹೀಗ್ ಬಂದು ನಾನು ಕೇಳಿರೋ ಎಲ್ಲ ವರನೂ ಕೊಡಕ್ ಬಂದಿದ್ದಾಳೆ. ಆದ್ರೆ ಇಷ್ಟ ಹತ್ರಕ್ ಬಂದು ಇವಾಗ ನಾಚಿಕೆ ಪಡ್ಕೋತಿದ್ಯಾ? ಬಾ. ನಿನ್ನ ಹತ್ರ ನಾನು ಏನು ಮಾಡಕ್ಕಾಗಲ್ಲ ಕಣ. ನಿನ್ನ ಹತ್ರ ನಾನು ಏನು ಮಾಡಕ್ಕಾಗಲ್ಲ ಕಣ. ನಿನ್ನ ಹತ್ರ ನಾನು ಏನು ಮಾಡಕ್ಕಾಗಲ್ಲ ಕಣ. ನೀನಾ? ನಾನೇ ಕಣಲೇ. ಇನ್ನೇನು ನಿನಗೋಸ್ಕರ ರಂಬೆ ಮೇನಕೆ ಊರ್ವಶಿ ಬರ್ಬೇಕಾ? ಏನಿದು ವಿಚಿತ್ರ? ಯಾರು ನೀವು? ಬಿಡಿ. ಬಿಡಿ ಬಿಡಿ. ಏಯ್ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರಂತೆ. ಈ ತರ ರಫ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಹೇಗ್ರೋ? ಮುಸುಕು ತೆಗೀರೋ. ಯಾರು ನೀವು? ನನ್ನನ್ನು ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನನ್ನ ಅನುಮತಿ ಇಲ್ಲದೆ
ಈ ಮನೆಯಿಂದ ಒಂದು ಇರುವೆ ಕೂಡ ಹೊರಗೋಗಲ್ಲ. ನಮ್ಮವ್ರು ನಂಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಹೋಗ್ಬೇಕು. ಹೇ, ಹಲೋ, 2 ನಿಮಿಷ. ಕಂಗ್ರ್ಯಾಚುಲೇಷನ್ಸ್, ನೀನು ಸ್ಟೇಟ್ ಲೆವೆಲ್ ಹಾಕಿ ಟೀಮ್ನಲ್ಲಿ ಮೇನ್ ಪ್ಲೇಯರ್ ಆಗಿ ಸೆಲೆಕ್ಟ್ ಆಗಿದ್ಯಾ. ಅವಳು ನನ್ನ ಮಗಳು ಅಖಿಲ. ಹಾಯ್. ಅವಳು ಕೂಡ ಹಾಕಿ ಪ್ಲೇಯರೇ. ಆದ್ರೇನ್ ಮಾಡೋದು, ಅವಳು ಸೆಲೆಕ್ಟ್ ಆಗ್ಲಿಲ್ಲ. ಒಳ್ಳೆ ಕೋಚಿಂಗ್ಗೆ ಕಳಿಸ್ಬೋದಲ್ವಾ? ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋದು ನಮಗಿಷ್ಟ ಆಗಲ್ಲ. ಅಂದ್ರೆ ನೀನ್ ಆಡ್ಲಿಲ್ಲ ಅಂದ್ರೆ ನಿನ್ನ ಜಾಗದಲ್ಲಿ ನನ್ನ ಮಗಳು ಅಖಿಲ ಆಡ್ತಾಳೆ. ಹಾಕಿ ಗೇಮ್ ಅಂದ್ರೆ ನ್ಯಾಷನಲ್ ಗೇಮ್. ಆ ಗೇಮಲ್ಲಿ ಆಡ್ಬೇಕು ಅಂದ್ರೆ ದುಡ್ಡಿದ್ರೆ ಸಾಕಾಗಲ್ಲ, ಅರ್ಹತೆ ಇರಬೇಕು. ಅದಕ್ಕೆ ಕಾನ್ಸಂಟ್ರೇಷನ್ ಇಂದ, ಏಕಾಗ್ರತೆಯಿಂದ ಪ್ರಾಕ್ಟೀಸ್ ಮಾಡಿದ್ರೆ ಬರತ್ತೆ. ತುಂಬಾ ದಿನಗಳ ಶ್ರಮ ಅದು. ನಿನ್ನ ಶ್ರಮಕ್ಕೆ ಬೆಲೆ ಎಷ್ಟು ಅಂತ ಹೇಳೋ, ಲೆಕ್ಕ ಚುಕ್ತ ಮಾಡ್ತೀನಿ. ಸರ್, ದುಡ್ಡಿಂದ ಎಲ್ಲಾನು ಕೊಂಡ್ಕೊಳಕ್ಕಾಗಲ್ಲ, ಮುಖ್ಯವಾಗಿ ನನ್ನನ್ನ. ಯಾಕೆ? ದುಡ್ಡಂದ್ರೆ ಲೆಕ್ಕ ಇಲ್ವಾ? ಅದ್ರ ಅವಶ್ಯಕತೆ ನಿನಗಿಲ್ವಾ? ನೋಡಿ ಸರ್, ನೀವು 1 ಕೋಟಿ ರೂಪಾಯಿ ಚೆಕ್ ಮತ್ತೆ ಹಾಕಿ ಸ್ಟಿಕ್ ನ ಪಕ್ಕದಲ್ಲಿಟ್ಟು ನಿನಗೇನ್ ಬೇಕು ಅಂತ ಕೇಳಿದ್ರೆ 1 ಕ್ಷಣ ಕೂಡ ಯೋಚನೆ ಮಾಡದೆ ಹಾಕಿ ಸ್ಟಿಕ್ ಅಂತ ಹೇಳ್ತೀನಿ.